ಭಾರತದ ಸಂವಿಧಾನದ ಮೊದಲನೇ ವಿಧಿ ದೇಶದ ಹೆಸರು ಮತ್ತು ಭೂಪ್ರದೇಶ. ಭಾರತದ ಸಂವಿಧಾನದ ಮೊದಲ ವಿಧಿಯು ನಮ್ಮ ದೇಶದ ಹೆಸರು ಮತ್ತು ಅದರ ಭೌಗೋಳಿಕ ವ್ಯಾಪ್ತಿಯ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತದೆ. ಈ ವಿಧಿಯನ್ನು 3 ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳ ವಿವರ ಇಲ್ಲಿದೆ. ಮೊದಲನೇ ವಿಧಿ 1 ಭಾರತ, ಅಂದರೆ ಇಂಡಿಯಾ ರಾಜ್ಯಗಳ ಒಕ್ಕೂಟವಾಗಿರುತ್ತದೆ. ಈ ಹೇಳಿಕೆಯು ದೇಶದ ಅಧಿಕೃತ ಹೆಸರುಗಳನ್ನು ಖಚಿತಪಡಿಸುತ್ತದೆ. ಭಾರತ ಮತ್ತು ಇಂಡಿಯಾ. ಇದು ಭಾರತವು ಒಂದು ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ಹೇಳುತ್ತದೆ. ಇದರರ್ಥ ಭಾರತವು ಒಕ್ಕೂಟವಾಗಿದ್ದು ರಾಜ್ಯಗಳು ಒಪ್ಪಂದ ಮಾಡಿಕೊಂಡು ಸೇರಿಕೊಂಡಿರುವುದಲ್ಲ. ರಾಜ್ಯಗಳಿಗೆ ಒಕ್ಕೂಟದಿಂದ ಪ್ರತ್ಯೇಕಗೊಳ್ಳುವ ಹಕ್ಕಿಲ್ಲ. ಮೊದಲನೇ ವಿಧಿ 2 ರಾಜ್ಯಗಳು ಮತ್ತು ಅವುಗಳ ಭೂಪ್ರದೇಶಗಳು ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರುತ್ತವೆ. ಈ ವಿಭಾಗವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಗಾಗಿ ಸಂವಿಧಾನದ ಮೊದಲನೇ ಅನುಸೂಚಿಯನ್ನು ಫಸ್ಟ್ ಶೆಡ್ಯೂಲ್ ಉಲ್ಲೇಖಿಸುತ್ತದೆ. ಮೊದಲನೇ ಅನುಸೂಚಿಯಲ್ಲಿ ಪ್ರಸ್ತುತ ಭಾರತದಲ್ಲಿರುವ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳು ಮತ್ತು ಅವುಗಳ ಗಡಿಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಮೊದಲನೇ ವಿಧಿ 3 ಭಾರತದ ಭೂಪ್ರದೇಶವು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಎ. ರಾಜ್ಯಗಳ ಭೂಪ್ರದೇಶಗಳು ಪ್ರಸ್ತುತ ಭಾರತದ 28 ರಾಜ್ಯಗಳ ಗಡಿಗಳೊಳಗಿರುವ ಪ್ರದೇಶಗಳು. ಬಿ. ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕೇಂದ್ರಾಡಳಿತ ಪ್ರದೇಶಗಳು: ದೆಹಲಿ, ಪುದುಚೇರಿ, ಚಂಡೀಗಢ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ಸೇರಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು. ಸಿ. ಭಾರತ ಸರ್ಕಾರವು ಯಾವುದೇ ಸಮಯದಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಇತರ ಭೂಪ್ರದೇಶಗಳು. ಇದು ಭಾರತ ಸರ್ಕಾರವು ಭವಿಷ್ಯದಲ್ಲಿ ಯಾವುದೇ ವಿದೇಶಿ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡರೆ ಅದನ್ನು ದೇಶದ ಭಾಗವನ್ನಾಗಿ ಸೇರಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಉದಾಹರಣೆಗೆ, ಗೋವಾ ಮತ್ತು ಸಿಕ್ಕಿಂಗಳನ್ನು ಈ ವಿಭಾಗದ ಅಡಿಯಲ್ಲಿ ಭಾರತಕ್ಕೆ ಸೇರಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಸಂವಿಧಾನದ ಮೊದಲನೇ ವಿಧಿಯು ಭಾರತದ ರಾಜಕೀಯ ಮತ್ತು ಭೌಗೋಳಿಕ ರಚನೆಗೆ ಒಂದು ಬುನಾದಿಯನ್ನು ಹಾಕುತ್ತದೆ. ಇದು ಭಾರತವನ್ನು ಸಾರ್ವಭೌಮ ರಾಷ್ಟ್ರವಾಗಿ ಸ್ಥಾಪಿಸುತ್ತದೆ ಮತ್ತು ಅದರ ರಾಜ್ಯಗಳ ಒಕ್ಕೂಟದ ಸ್ವರೂಪವನ್ನು ದೃಢಪಡಿಸುತ್ತದೆ.